ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸುಮಾರು ದಿನ ಆಗಿತ್ತು, ನನ್ನ ಕಾಟ ಇರಲಿಲ್ಲಲ್ಲ. ಚೆನ್ನಾಗಿದ್ವಿ. ಇಮೋಷನಲ್ ಡ್ಯಾಮೇಜ್ ಇವಾಗ ಹೋಯ್ತಲ್ಲ. ಓಕೆ, ನನಗೆ ತುಂಬ ಜನನ ತುಂಬ ದಿನ ಆರಾಮಾಗಿರೋದು ನೋಡೋಕ್ಕಾಗಲ್ಲ. ಗೊತ್ತಾಯ್ತು. ಸೊ ಒಂದು ಪ್ರಶ್ನೆ, ಒಂದು ಕ್ಲೂ ಕೊಡ್ತೀನಿ. ಆ ಕ್ಲೂಗೆ ತಕ್ಕಂಗೆ ಪ್ಲೇಸ್ ನಿಮ್ಮನ್ನ ಗೆಸ್ ಮಾಡಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಕರ್ನಾಟಕನ ಈಗ ನಾನು ಕ್ಲೂ ಕೊಡೋದಾದರೆ ಡೂ ಡ್ರಾಮಾ ಅಂತ ಕೊಡ್ತೀನಿ. ಅಂದರೆ ಕರ್ನಾಟಕ. ಓಕೆ, ಅರ್ಥ ಆಯ್ತು ಇವಾಗ. ಓಕೆನಾ? ಸೊ ಇದು ಗೇಮು. ಸೊ ಪ್ಲೇಸ್ ನೇಮ್ ಇರ್ಬೋದು, ಸ್ಟೇಟ್ ನೇಮ್ ಇರ್ಬೋದು, ಎನಿಥಿಂಗ್. ಓಕೆ, ಕಿಂಗ್ಸ್ ಪ್ಲೇಸ್. ಅಯ್ಯೋ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿ, ಈಸಿ ಇದೆ. ಕಿಂಗ್ಸ್ ಪ್ಲೇಸ್. ಇದು ಪ್ಲೇಸ್ ನೇಮಾ ಅಥವಾ ಸ್ಟೇಟ್ ನೇಮ್? ಇದಕ್ಕೆ ಬೋನಸ್ ಅಂದರೆ ನೀವು ಕರೆಕ್ಟ್ ಆನ್ಸರ್ ಹೇಳಿದ್ರೆ ಗಿಫ್ಟ್ ಬೇರೆ ಕೊಡ್ತೀನಿ. ಇಲ್ಲಾಂದ್ರೂ ಕೊಡಲ್ಲ ನೀವು. ಓಕೆ, ಗೊತ್ತಾಗ್ತಿಲ್ಲ. ಏನಾದ್ರು ಬೇರೆ ಕ್ಲೂ ಕೊಡಿ. ಇದಕ್ಕಿಂತ ಈಸಿ ಕ್ಲೂ ಹೆಂಗೆ? ಕಿಂಗ್ಸ್ ಪ್ಲೇಸ್. ಕಿಂಗ್ಸ್ ಪ್ಲೇಸ್. ಮೈಸೂರಾ? ಸ್ಟೇಟ್ ನೇಮ್. ಸ್ಟೇಟ್ ನೇಮಾ? ಯೋಚನೆ ಮಾಡಿ. ನಾರ್ತ್. ಉತ್ತರಾಖಂಡ. ಕಿಂಗ್ಸ್. ರಾಜಸ್ಥಾನ್. ಓಕೆ, ಆನ್ಸರ್ ಹೇಳ್ಕೊಟ್ರು ನನಗೆ. ಓಕೆ, ಹೋಗ್ಲಿ, ಪಾಪ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ, ಹಂಗೋ ಹಿಂಗೋ ಕಷ್ಟ ಬಿದ್ದು. ಸೊ ನಮ್ಮ ಕಡೆಯಿಂದ ದೊಡ್ಡ ಗಿಫ್ಟು. ಥ್ಯಾಂಕ್ ಯು. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಇವರು ನಮ್ಮ ಆಫೀಸಿಗೆ ಹೊಸದಾಗಿ ಸೇರಿರೋರು. ಸ್ವಾಗತ. ಸೊ ಒಂದು ಕ್ಲೂ ಕೊಡ್ತೀನಿ, ಪ್ಲೇಸ್ ನಿಮ್ಮನ್ನ ಗೆಸ್ ಮಾಡಿ. ಹೋಗಿ ಬಾ. ಓಕೆ, ಇಂಗ್ಲೀಷಲ್ಲಿ ಇರುತ್ತಾ? ಹಾಂ, ಇಂಗ್ಲೀಷಲ್ಲಿ. ಫಸ್ಟ್ ಹಾಫ್ ಇಂಗ್ಲೀಷಲ್ಲಿದೆ, ಸೆಕೆಂಡ್ ಹಾಫ್ ಹಿಂದಿಲಿದೆ. ಗೋವಾ. ಯೊಬ್ಬ, ಭಯಂಕರ ಅಲ್ಲ? ಸೂಪರ್ ಅಲ್ಲ? ಓಕೆ, ಈ ಸಲ ನಾವೆಲ್ರಿಗೂ ಕರೆಕ್ಟ್ ಆನ್ಸರ್ ಕೊಟ್ಟವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ದೊಡ್ಡ ಗಿಫ್ಟ್. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೆ. ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ. ಇದೊಂಥರ ಎಲ್ರಿಗೂ ಕಾಮನ್ ಆಗ್ಬಿಟ್ಟಿದೆ. ನಾನು ಬರೋರ್ಗೂ ಎಲ್ಲರೂ ಚೆನ್ನಾಗಿರ್ತಾರೆ ಪಾಪ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಅದೇ, ಒಬ್ಬರೇ ಬರ್ತೀರಾ ಎಲ್ಲರೂ ಒಟ್ಟಿಗೆ ಬರ್ತೀರಾ ಅಂತ ಗೊತ್ತಾಗಲ್ಲ. ಓಕೆ, ಕ್ಲೂ ಕೊಡ್ತೀನಿ, ಪ್ಲೇಸ್ ನೇಮ್ನ ಗೆಸ್ ಮಾಡಬೇಕು. ಸ್ಟೇಟು ಅಥವಾ ಪ್ಲೇಸ್ ಯಾವ್ದಾದ್ರು ಇರ್ಬೋದು. ಓಕೆ. ಕಿಂಗ್ಸ್ ಕೋರ್ಟ್. ಬಾಗಲಕೋಟೆನ? ಕರ್ನಾಟಕದಲ್ಲ. ಕರ್ನಾಟಕ ಸ್ಟೇಟಾ? ಸ್ಟೇಟ್ ಅಲ್ಲ, ಬಟ್ ಬೇರೆ ಪ್ಲೇಸು. ಕಿಂಗ್ಸ್ ಕೋರ್ಟ್. ರಾಜ. ಈಸಿ ಇದೆ. ಬರ್ತಾ ಇದೆ. ಯಾವುದು ಮಾರೆ? ಕಿಂಗ್ಸ್ ಕಿಂಗ್ ಅಂದರೆ ಏನು? ರಾಜ. ಹಾಂ ಹಾಂ, ರಾಜ. ಹಾಂ, ಹಂಗೆ ಇಡಿ. ರಾಜಾಜಿನಗರಣ? ಓಕೆ, 5 4 ಸರ್, ಕ್ಲೂ 3. ಕ್ಲೂನೇ ಕೊಡ್ತಾ ಇದ್ದು, ಫಸ್ಟ್ ಕೊಟ್ಟಿದ್ದೆ ಕ್ಲೂ. ಹಿಂಗೆ ಹಿಂಸೆ ಕೊಡಬಾರ್ದು. ಓಕೆ, ಇದಕ್ಕೇನಾದ್ರು ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಇವ್ರ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದೇ ಬೇಡ ಇವಾಗ ಸದ್ಯಕ್ಕೆ. ಸಖತ್ತು ವೈರಲ್ ಆಗಿರೋ, ಸೆನ್ಸೇಷನಲ್ ಇರೋರು. ನಿಮ್ಮ ಜೊತೆ ಮಾತಾಡ್ತಿರೋದು ಖುಷಿ ಆಗ್ತಿದೆ. ಅಯ್ಯೋ, ಹೌದಾ? ದಯವಿಟ್ಟು ಏನು ಪ್ರಶ್ನೆ ಕೇಳಕ್ ಹೋಗ್ಬಿಡಿ, ನನಗೆ ಕೇಳಿದೆ ಉತ್ತರ ಕೊಡೋದಷ್ಟೇ. ಸೊ ಒಂದು ಕ್ಲೂ ಕೊಡ್ತೀನಿ, ಪ್ಲೇಸ್ ನೇಮ್ನ ಗೆಸ್ ಮಾಡಬೇಕು. ಓಕೆ. ಕ್ಲೌಡ್ಸ್ ಹೋಮ್. ಓಕೆ, ಕ್ಲೌಡ್ಸ್ ಅಂದರೆ ಮೋಡ, ಹೋಮ್ ಅಂದರೆ ಮನೆ. ಮೂಡಲ ಮನೆನಾ? ಮೂಡಲ್ಲ ಮನೆ. ಪ್ಲೇಸ್ ಪ್ಲೇಸ್. ಓಕೆ, ಪ್ಲೇಸು, ಸ್ಟೇಟು. ಓಕೆ, ಕ್ಲೌಡ್ ಎನಿಥಿಂಗ್. ಮೇಘಾಲಯ. ಸೂಪರ್, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಇವರು ಎಲ್ಲ ಸಿಚುವೇಶನ್ ತುಂಬ ಅದ್ಭುತವಾಗಿ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಕಡೆಯಿಂದ ಅವರಿಗೆ ದೊಡ್ಡ ಗಿಫ್ಟು. ಥ್ಯಾಂಕ್ ಯು ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆಯ್ತಾ ಊಟ? ಹಾಂ, ಆಯಿತು. ಒಂದು ಕ್ಲೂ. ಸೊ ಅದಕ್ಕೆ ಪ್ಲೇಸ್ ನಿನ್ನ ಗೆಸ್ ಮಾಡಬೇಕು. ಪ್ಲೇಸ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಓಕೆ. ಸೆಂಟರ್ ಪ್ಲೇಸ್. ಮಧ್ಯಪ್ರದೇಶ. ಇವರು ಇಷ್ಟೊತ್ತು ನನಗೆ ಹೇಳಕ್ ಬರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಒಂದು 2 ಸೆಕೆಂಡು ತಗೊಳ್ಳಿಲ್ಲ, ಗೂಗಲ್ಗಿಂತ ಬೇಗ ಆನ್ಸರ್ ಕೊಟ್ಟಿದ್ದು. ಸೊ ಇದೇ ಖುಷಿಗೆ ನಮ್ಮ ಕಡೆಯಿಂದ ಈ ಸಲ ಗಿಫ್ಟ್ ಕೊಡ್ತಾ ಇದ್ದೀವಿ. ನೀವು ಲಾಸ್ಟ್ ಟೈಮ್ ಬೈತಾ ಇದ್ರಿ ಅಂತ ಹೇಳಿ ಇವರಿಗೆ ವಿಶೇಷ ಗಿಫ್ಟ್ ಕೊಟ್ಟಿದ್ದೀವಿ.
ನೀವು ಹಿಂಗೆ ಕರೆಕ್ಟ್ ಉತ್ತರ ಕೊಡ್ತಾ ಇದ್ದು ನಮಗೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದು. ಜಾಸ್ತಿ ಆಗಲಿ, ಆಲ್ ದ ಬೆಸ್ಟ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಪ್ಲೇಸ್ ಕ್ಲೂ ಕೊಡ್ತೀನಿ, ನೇಮ್ನ ಗೆಸ್ ಮಾಡಬೇಕು. ಓಕೆನಾ? ಸೇಂಟ್ ಹೇರ್, ಫಾರ್ ಎಕ್ಸಾಂಪಲ್ ಡೂ ಡ್ರಾಮಾ ಅಂತ ಇದ್ದರೆ ಅದು ಕರ್ನಾಟಕ, ಆ ಥರ ಗೆಸ್ ಮಾಡಬೇಕು. ಸೇಂಟ್ ಹೇರ್. ಯಾವ ಪ್ಲೇಸ್ ಬರುತ್ತಿದ್ರಲ್ಲಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಉತ್ತರ ಭಾರತ. ಆಚೆನಾ? ಸೈಂಟ್ ಹೇರ್ ಗೊತ್ತಿರುವಂಥದ್ದೇ. ಓ ಖಂಡಿತ, ಸಿಕ್ಕಾಪಟ್ಟೆ ಫೇಮಸ್. ಅಂದರೆ ಸೈಂಟ್ ಅಲ್ಲ, ಪ್ಲೇಸು. ಅದೇ ಸೈಂಟ್ ಹೇರ್. ಕ್ಲೂ ಹಿಂಟ್ ಕೊಡಿ. ಹಿಂಟೆ ಕೊಟ್ಟಿದ್ದು. ಸಾವು ಅಲ್ಲ ಇದು ಆಪ್ಷನ್ ಕೊಡಿ 4. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೈಂಟ್ ಹೇರ್ ಯಾರು ಹೇಳ್ರಿ? ಯಾರು? ಹೇರ್ಗೆ ಆಲ್ಟರ್ನೇಟ್ ಬೇರೆ ಬೇರೆ ಭಾಷೆಲಿ ಏನು ಹೇಳ್ತಾರೆ? ಓಕೆ, ಆ ಥರ ಬರುತ್ತಾ? ಹಿಂದಿಲಿ ಏನು ಹೇಳ್ತಾರೆ? ಬಾಲ್. ಓಕೆ, ಇನ್ನೊಂದು ಆಲ್ಟರ್ನೇಟ್ ಸೇಂಟಿಗೆ ಏನು ಹೇಳ್ತಾರೆ? ಹೋಗಿ ರಿಷಿಕೇಶ್. ಹೆಂಗೋ ಒಂದು ಹೇಳ್ದೆ, ಆನ್ಸರ್ ಹೇಳ್ದೆ ಎಲ್ಲ, ಅದು ಮ್ಯಾಟ್ರ್ ಆಗುತ್ತೆ. ಹೆಂಗೋ ಒಂದು ಹೇಳಿದ್ರು, ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಓಕೆ, ಇನ್ನರ್ದು ಏನಾದರೂ ಇದು ಉಲ್ಟೆ ಇರ್ಬೇಕು. ಓಕೆ, ಇದನ್ನ ನೀವು ನಿಮ್ಗೆ ಆನ್ಸರ್ ಇದೆಯಾ ಇದ್ರೊಳಗೆ? ಆಬ್ವಿಯಸ್ಲಿ ಅಷ್ಟೆಲ್ಲ ಮೋಸ ಮಾಡಲ್ಲ. ಇದನ್ನ ನಿಮ್ಗೆ ಕರೆಕ್ಟ್ ಆನ್ಸರ್ ಹೇಳಿದವ್ರಿಗೆ ಕೊಟ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ? ಸೂಪರ್. ನಿಂತ್ಬೇಕಾ ಸರ್? ಬೇಡ ಕೂತ್ಕೊಳ್ಳಿ. ನೀವು ತುಂಬ ಬ್ಯುಸಿ ಇದ್ದೀರಾ, ನಮ್ಗೆ ಇಷ್ಟು ಟೈಮ್ ಕೊಟ್ಟಿದ್ದು ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ಲೇಸ್ ಕ್ಲೂ ಕೊಡ್ತೀನಿ, ನೇಮ್ನ ಗೆಸ್ ಮಾಡಿ. ಆನ್ಸರ್ ಪ್ಲೇಸಾ ಸರ್? ಸ್ಟೇಟ್ ನೇಮ್ ಆಗಿರ್ಬೋದು, ಪ್ಲೇಸ್ ನೇಮ್ ಆಗಿರ್ಬೋದು, ಎನಿಥಿಂಗ್. ಎಲ್ಲಿ ಸೌತಲ್ಲಿ ಬರುತ್ತಾ, ನಾರ್ತಲ್ಲಿ ಬರುತ್ತಾ? ನಾರ್ತ್. ಸೌತ್ ಸ್ಟೇಟ್ಸ್ ಇಲ್ಲ ಆನ್ಸರ್. ಪ್ಲೇಸಾ ಸ್ಟೇಟಾ? ಅಯ್ಯೋ, ಒಂದು ಕ್ಲೂ ಕೊಟ್ಟಿದ್ದೀನಿ ನಿಮ್ಗಳ ಕತೆ. ಆನ್ಸರ್ ಉತ್ತರ ಪ್ರದೇಶ. ಸೂಪರ್. ಇವರು ಏನು ಗೊತ್ತಿಲ್ಲ ಅಂತ ಹೇಳಿ ಆನ್ಸರ್ ಪ್ಲೇಸ್ಗೆ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಸೊ ನಿಮಗೆ ನಮ್ಮ ಕಡೆಯಿಂದ ವಿಶೇಷ. ಫೋಕಸ್ ಹಾಕಿ, ಇದು ಫೋಕಸ್ ಮಾಡಿ. ಝೂಮ್ ಇನ್ ಫೋಕಸ್ ಆಗಲಿ, ಮತ್ತೆ ಬೇಡ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಒಂದು ಕ್ಲೂ ಕೊಡ್ತೀನಿ, ಪ್ಲೇಸ್ ನಿಮ್ಮ ಗೆಸ್ ಮಾಡಬೇಕು. ಬಿಗ್ ನೇಷನ್. ಒಂದು ಸ್ಟೇಟ್ ನೇಮು ಇದು. ಸ್ಟೇಟ್ ನೇಮ್? ನೇಷನ್ ಕನ್ನಡ ಪದ. ಇದು ಯಾವುದು? One eternity later. ಕ್ಲೂ ಕೊಡು ಬ್ರೋ ಏನಾದರೂ. ಇಲ್ಲಿ ಗಣಪತಿ ಹಬ್ಬ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್. ಮುಂಬೈ. ಅದು ಸ್ಟೇಟ್ ನೇಮ್. ಮುಂಬೈ ಸ್ಟೇಟ್ ನೇಮ್. ಮಹಾರಾಷ್ಟ್ರ. ಸೂಪರ್. ಮೂರನೇ ಕ್ಲೂಗೆ ಅಂತೂ ಇಂದು ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಗುರುಗೆ ಒಂದು ವಿಶೇಷ ಗಿಫ್ಟ್ ನಮ್ಮ ಕಡೆಯಿಂದ. ಒಂದೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ. ಜಡೇಶ್ ಅವರು ಸಿಕ್ಕಾಪಟ್ಟೆ ಫುಲ್ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡೋಣ. ನಿಮ್ಗೆ ಸ್ವಲ್ಪ ಸುಲಭದ ಕೇಳ್ತೀನಿ. ವಿ ಡ್ರಿಂಕ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನೀವು ಕುಡಿಯಲ್ವಾ? ಸ್ವಲ್ಪ ಅದು ಹಿಂದಿಗೂ ಭಾಷಾಂತರ ಆಗ್ಬೋದು, ಸಮಸ್ಯೆ ಇಲ್ಲ. ವಿ ಒಂದೇ ಹೇಳಿ ಯಾವ ಭಾಷೆಯಲ್ಲಿ ಇದೆ ಅಂತ. ಆಮೇಲೆ ಕರ್ನಾಟಕದ ಜಾಗ. ವಿ ಅಂದ್ರೆ ನಾವು ಅದನ್ನ ಬೇರೆ ಭಾಷೆಗೂ ಗೆಸ್ ಮಾಡ್ಬೋದು. ವಿ ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಹೇಳ್ಬಿಡಿ, ಅದನ್ನ ಹೇಳಿದ್ರೆ ಈಸಿ ಆಗಿ. ಸ್ವಲ್ಪ ಸುಲಭ ಮಾಡೋಣ. ಹಿಂದಿ. ವಿನ ಹಂಪಿ. ಸೂಪರ್, ಕರೆಕ್ಟ್ ಆನ್ಸರು. ಸೂಪರ್. ಇವ್ರಿಗೆ ಇದೇ ಖುಷಿಲಿ ಒಂದು ನಮ್ಮ ಕಡೆಯಿಂದ ದೊಡ್ಡ ಉಡುಗೊರೆ ಕೊಡ್ತಾ ಇದ್ದೀವಿ. ಎಷ್ಟು ದೊಡ್ಡದು ಅಂದರೆ ಜೇಬಿಂದ ಬರೋದು ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಾಯ್, ಹೇಗಿದ್ರಿ? ಫೈನ್, ಆರಾಮಿದ್ದೀನಿ. ಇವತ್ತು ಇಬ್ರು ಒಟ್ಟಿಗೆ ತಗ್ಲಾಕೊಂಡಿದ್ದೀರಾ. ಸೊ ಒಬ್ಬರಾದ್ಮೇಲೆ ಒಬ್ರಿಗೆ ಕೇಳ್ತೀನಿ, ಕ್ಲೂ ಕೊಡ್ತೀನಿ, ಪ್ಲೇಸ್ ನೇಮ್ನ ಗೆಸ್ ಮಾಡಬೇಕು. ಓಕೆನಾ? ಫಸ್ಟ್ ಇವರಿಗೆ, ಆಮೇಲೆ ನಿಮಗೆ. ನೆಕ್ಟರ್ ಚೈನ್ ಅಂದರೆ ಈಗ ಕರ್ನಾಟಕ ಅಂತಂದರೆ ಡೂ ಡ್ರಾಮಾ. ಸೊ ಆ ಥರ ಈ ವರ್ಡ್ಸ್ನ ಸ್ಪ್ಲಿಟ್ ಆಗಿದೆ. ನೆಕ್ಟರ್ ಚೈನ್. ನೆಕ್ಟರ್ ಅಂದರೆ ಯಾವ್ಯಾವ ಭಾಷೆಯಲ್ಲಿ ಏನೇನು ಅಂತೆಲ್ಲ ಯೋಚನೆ ಮಾಡಿ. ಗೊತ್ತಿರೋದೆ, ಸಖತ್ ಫೇಮಸ್ ಜಾಗನೇ, ಉತ್ತರ ಭಾರತದ್ದು.
ಓಕೆ. ನೆಕ್ಟರ್. ಒನ್ ಎಟರ್ನಿಟಿ ಲೇಟರ್. ಸ್ಪಿರಿಚುವಲ್ ಪ್ಲೇಸಾ ಅಥವಾ ಯಾವ ಥರದ ಪ್ಲೇಸ್? ಗೂಗಲ್ ಮ್ಯಾಪ್ ಓಪನ್ ಮಾಡಿ ಕೊಟ್ಬಿಡ್ತೀನಿ. ಹೇಳ್ಕೊಡ್ಬೇಕಲ್ವಾ, ಅಷ್ಟನ್ನು ಹೇಳ್ಕೊಡ್ಬೇಕಲ್ವಾ ಟೀಮ್ಗೆ? ಇನ್ನೊಂದು ಕ್ಲೂ, ಸಣ್ಣ ಕ್ಲೂ. ಹಾ, ಇನ್ನೊಂದು ಯಾವುದು ಅಂತ ಹೇಳಿ. ಅದರಲ್ಲಿ ಯಾವ್ದು ಸ್ಪಿರಿಚುವಲ್ ಬರುತ್ತಾ ಅಥವಾ ಲೆಜರ್ ಟೂರಿಸಮ್ ಯಾವುದು? ಸ್ಪಿರಿಚುವಲ್, ಹಾಂ, ಒಂದು ಸಖತ್ತಾಗಿರೋ ಟೆಂಪಲು ಇದೆ. ನೆಕ್ಟರ್. ಇದಕ್ಕಿಂತ ಚೈನ್ಗೆ ಕನ್ನಡದಲ್ಲಿ ಸರ. ಹಾ, ನೆಕ್ಟರ್. ಅಮೃತ್ಸರ. ಆಫ್ಟರ್ ಸೆಕೆಂಡ್ ಎಟರ್ನಿಟಿ. ಓಕೆ, ಬಟ್ ಆನ್ಸರ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಇವರಿಗೂ ಒಂದು ಚಾಕ್ಲೇಟ್ ಕೊಟ್ಬಿಡೋಣ. ಸಿಕ್ತು ಇವರಿಗೆ ವಿಶೇಷವಾದ ಚಾಕ್ಲೇಟು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಒಂಚೂರು ಆ ಕಡೆ ಹೋಗ್ಬಿಡಿ, ನೀವು ಈ ಕಡೆ ಬಂದ್ಬಿಡಿ. ಓಕೆ. ನಮಸ್ಕಾರ. ನಮಸ್ಕಾರ. ನಿಮಗೆ ಅಂತ ಒಂದು ಕ್ವಶನ್ನ ರೆಡಿ ಮಾಡಿದ್ದೆ. ಮೇಕ್ ಜ್ಯೂಸ್. ಮೇಕ್ ಜ್ಯೂಸ್ ಮಿಕ್ಸಿನ. ಮೇಕ್ ಜ್ಯೂಸ್ ಮಿಕ್ಸಿನ. ಮೇಕ್ ಜ್ಯೂಸ್ ಇದು ಸಖತ್ ಫೇಮಸ್ ಜಾಗ. ಮೇಕ್ ಇದು ಗೆಸ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಪ್ರಶ್ನೆ. A few moments later. ಇದು ಗೆಸ್ ಮಾಡಿಲ್ಲ ಅಂತಂದ್ರೆ ಇವ್ರಿಗೆ ಇನ್ನು ಮುಂದಿನ 2 ವರ್ಷ ಮದುವೆ ಆಗಲ್ಲ ಅಂತ ಹೇಳಿ ಯಾವ್ದೋ ಜ್ಯೋತಿಷಿ ಹೇಳಿದ್ರಂತೆ. ಕ್ಲೂ ಕೊಡಪ್ಪ. ಆಯ್ತು, ಇದೇ ಕ್ಲೂ. ಮೇಕ್ ಜ್ಯೂಸ್. ಕಂಜ್ಯೂಸ್ ಅಲ್ಲ, ಮೇಕ್ ಜ್ಯೂಸ್. ಏನಪ್ಪ ಮೇಕ್ ಜ್ಯೂಸು? ಮೇಕ್ ಹಿಂದಿಲಿ ಏನು? ಕರ್. ಓಕೆ, ಹಾಂ, ಆಲ್ಟರ್ನೇಟ್ ಪದ. ಕರೋ. ಏ, ನಾ ಇನ್ನೊಂದು ಸ್ವಲ್ಪ ಹೊತ್ತಾರೆ ನಿನ್ನ ಹತ್ರ ಹೇಳಿಸ್ತೀನಿ ಆನ್ಸರ್. ಜ್ಯೂಸ್ಗೆ ಹೋಗ್ಲಿ. ಓಕೆ, ನಿಮ್ಗೆ ಇನ್ನೂ ಒಂದು ಸೂಪರ್ ಆಗಿರೋ ಹಿಂಟ್ ಕೊಟ್ಬಿಡ್ತೀನಿ. ಈ ಹೆಸರಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ. ಹಾಂ, ಇದು ಜಾಗ ಯಾವುದು? ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದ? ಉತ್ತರ ಭಾರತದ. ಸಖತ್ ಫೇಮಸ್ ಸಾಂಗ್ ಕೂಡ ಇದೆ. ನೀವು ಅವಾಗ ಏಕಾಂತದಲ್ಲಿ ಹಾಕೊಂಡು ಕೇಳ್ತೀರಂತೆ. ಸಾಂಗ್ನ ಅದಪ್ಪ, ಅದು ಮೇಕ್ ಜ್ಯೂಸು. ಸೂತ್ರ ಇವ್ರಿಗೆ ಒಂದು ಚಾಕ್ಲೇಟ್ ಲಾಸ್ ಆಯಿತು. ಆಡಿಯನ್ಸ್ಗೆ ಕೇಳ್ಬಿಡಿ. ಆಡಿಯನ್ಸ್ ನೀವೇ ಗೆಸ್ ಮಾಡಿ. ನಾನು ಸೋತಿದ್ದೀನಿ, ನನ್ನ ಗೆಲ್ಸಿ. ಆ ಲೆಕ್ಕಕ್ಕಾದ್ರೂ ಮುಂದಿನ 2 ವರ್ಷದೊಳಗಡೆ ಇವ್ರು ಮದುವೆ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವರು ನಮ್ಮ ಟೀಮ್ಗೆ ಹೊಸದಾಗಿ ಬಂದವರು. ಇವರಿಗೆ ಸ್ವಾಗತ ಕೋರೋದು ಹೆಂಗೆ ಅಂತಂದರೆ ಒಂದು ಪ್ರಶ್ನೆ ಮೂಲಕ. ಸೊ ಕ್ಲೂ ಕೊಡ್ತೀನಿ, ಪ್ಲೇಸ್ ನನ್ನ ಗೆಸ್ ಮಾಡಬೇಕು. ಸರಿ, ನೀವು ಹೊಸಬರಾಗಿದ್ದಕ್ಕೆ ಸ್ವಲ್ಪ ಈಸಿಯಾಗಿರೋದೇ ಕೇಳ್ತಾ ಇದ್ದೀನಿ. ಆಯ್ತು. ಯಂಗ್ ಗರ್ಲ್. ಯಂಗ್ ಗರ್ಲ್. ಸಖತ್ ಫೇಮಸ್ ಜಾಗ, ಸೌತ್ ಇಂಡಿಯಾದ್ದು. ಓಕೆ. ಅಷ್ಟೇ, ಇನ್ನೇನಿಲ್ಲ. ಗರ್ಲ್ ಅಂದರೆ ಕುಮಾರಿ, ಕನ್ಯಾಕುಮಾರಿ. ಓ ಸೂಪರ್. ಸೊ ಪರವಾಗಿಲ್ಲ, ಹಂಗೆ ನೆಕ್ಸ್ಟ್ ಟೈಮಿಂದ ಕಷ್ಟ ಪ್ರಶ್ನೆ ಕೇಳ್ಬೋದು ಅಂತ ಆಯಿತು. ಸೊ ನಿಮಗೆ ನಮ್ಮ ಕಡೆಯಿಂದ ವಿಶೇಷ ಚಾಕ್ಲೇಟು. ಥ್ಯಾಂಕ್ ಯು. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ನೀವು? ಸೂಪರ್. ಕ್ಲೂ ಕೊಡ್ತೀನಿ, ಪ್ಲೇಸ್ ನಿಮ್ಮನ್ನ ಗೆಸ್ ಮಾಡಬೇಕು. ಸ್ನೇಕ್ ಲ್ಯಾಂಡ್. ಸ್ನೇಕ್ ಲ್ಯಾಂಡ? ಹಾಂ, ಸ್ನೇಕ್ಗೆ ಬೇರೆ ಪದ ಕನ್ನಡದಲ್ಲಿ ಏನು ಹೇಳ್ತೀವಿ? ಹಾವು ನಾಡನ? ಹಾವಿಗೆ ಇನ್ನೊಂದು ಆಲ್ಟರ್ನೇಟಿವ್ ಕೊಬ್ರ. ಇನ್ನೇನು ಏನಂತಾರೆ? ಸ್ನೇಕು. ಹಾಂ, ಅದು ಬಿಟ್ಟರೆ ಹಾವು ಕನ್ನಡದಲ್ಲಿ. ಇನ್ನೊಂದು ಓಕೆ, ಹಿಂದಿಲಿ? ಹಿಂದಿ ಗೊತ್ತಿಲ್ಲ. ಹಾವಲ್ಲೇ ಒಂದು ಬಗೆ ಹಾವು ಆದರೆ ಹಾವು ನಾಗರಾವು. ಹಾಂ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಗೆಸ್ ಮಾಡಿ. ಇಂಗ್ಲೀಷಲ್ಲಿ ಏನಿದು? ಫಿಶ್ ಲ್ಯಾಂಡ್. ಸ್ನೇಕ್ ಲ್ಯಾಂಡ್. ಫಿಶ್ ಲ್ಯಾಂಡ್ ಹೋಟೆಲ್ ಆಯ್ತು ಅದು. ಕರೆಕ್ಟಾಗಿದೆ. ಆಲ್ಮೋಸ್ಟ್ 90% ಬಂದಿದ್ದೀರಾ.
ನಾಗಾಲ್ಯಾಂಡ್. ಸೂಪರ್, ಅಂತೂ ಇತ್ತು ತಲುಪಿದ್ರು ನಾಗಾಲ್ಯಾಂಡ್ಗೆ. ಥ್ಯಾಂಕ್ ಯು, ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ. ನಮಸ್ಕಾರ, ಹೇಗಿದ್ದೀರಿ? ಆರಾಮ, ನೀವು ಆರಾಮ? ನಾನು ಆರಾಮು. ನೀವು ತುಂಬ ಬ್ಯುಸಿ ಇದ್ದೀರಾ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಕಾಟ ಕೊಟ್ಬಿಡ್ತೀನಿ. ಒಂದು ಕ್ಲೂ ಕೊಡ್ತೀನಿ, ಪ್ಲೇಸ್ನ ಗೆಸ್ ಮಾಡಬೇಕು. ಮಿಲ್ಕ್ ಓಷನ್. ಪ್ಲೇಸ್ ಅಂದರೆ ಯಾವ ಥರ ಊರ ಹೆಸರಾ? ಇದೊಂದು ಜಾಗದ ಹೆಸರು. ಇಲ್ಲಿ ಸಖತ್ ಫೇಮಸ್ ಫಾಲ್ಸ್ ಇರೋದು. ಈಗ ಫಾರ್ ಎಕ್ಸಾಂಪಲ್ ಡೂ ಡ್ರಾಮಾ ಅಂದರೆ ಕರ್ನಾಟಕ, ಓ, ಆ ಥರ ಮಿಲ್ಕ್ ಓಷನ್ ಅಂದರೆ ಏನು? ಮಿಲ್ಕ್ ಓಷನ್, ಹಾಲು ಸಮುದ್ರ. ಹಾಂ, ಹಿಂದಿಲಿ ದೂದ್ ಸಾಗರ್. ಸೂಪರ್, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇವ್ರಿಗೂ ಒಂದು ನಮ್ಮ ಕಡೆಯಿಂದ ಸ್ಪೆಷಲ್ ಚಾಕ್ಲೇಟು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಸೂಪರ್. ಕ್ಲೂ ಕೊಡ್ತೀನಿ, ಪ್ಲೇಸ್ನಿಂದ ಗೆಸ್ ಮಾಡಬೇಕು. ತುಂಬ ಸಿಂಪಲ್ ಆಟ. ಫಾರ್ ಎಕ್ಸಾಂಪಲ್ ಡೂ ಡ್ರಾಮಾ ಅಂದರೆ ಕರ್ನಾಟಕ, ಆ ಥರ. ಮಿಸ್ಟರ್ ಸಿಟಿ ಅಂದರೆ ನಿಮಗೆ ಇವರಿಗೆ ತುಂಬ ಬೇಗ ನೆನಪಾಗಲಿ, ಕನೆಕ್ಟ್ ಆಗಲಿ ಅಂತ ಮಿಸ್ಟರ್ ಸಿಟಿ ಅಂತ ಕೇಳಿರೋದು. ಶ್ರೀನಗರ. ಯಾಬಾ ನೋಡಿ, ಯಾರಾದರೂ ಮಿಸ್ಟರ್ ಸಿಟಿ ಕರ್ಕೊಂಡು ಹೋಗೋರಿದ್ರೆ ಹೇಳಿ. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಕ್ಕೆ ಇವರಿಗೆ ನಮ್ಮ ಕಡೆ, ಸಾರಿ ಇದು ಬೇಡಲ್ಲ, ಚಾಕ್ಲೇಟ್ ಕೊಡ್ತಾ ಇದ್ದೀರಾ? ಹಾಂ, ವಿಶೇಷವಾದ ಗಿಫ್ಟ್ ನಮ್ಮ ಕಡೆಯಿಂದ. ನೋಡಿ, ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಒಂದು ಕ್ಲೂ ಕೊಡ್ತೀನಿ, ಅದಕ್ಕೆ ತಕ್ಕಂತೆ ಆ ಪ್ಲೇಸ್ ನಿಮ್ಮನ್ನ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಜುವೆಲ್ ಹಿಲ್, ಇದಕ್ಕೆ ಸರಿಯಾದ ಉತ್ತರ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನಷ್ಟು ವಿಶೇಷ ಆ್ಯಕ್ಟಿವಿಟಿಗಳ ಜೊತೆಗೆ ಬರ್ತಾ ಇರ್ತೀವಿ. ಪ್ರವಾಸಿ ಪ್ರಪಂಚನ ನೋಡೋದನ್ನ, ಪ್ರವಾಸಿ ಪ್ರಪಂಚನ ಫಾಲೋ ಮಾಡೋದನ್ನು, ಹಾಗೆ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ದರೆ, ಏನಾದ್ರು ಪ್ರಶ್ನೆ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಧನ್ಯವಾದ.